ಈ ಗೀತೆ ಕೂಡ ಅವ್ರ ಮುಂದೆ ನಾನು ಹಾಡಿದ್ದೀನಿ. ಅದೇ ಗೀತೆ ಈಗ ಮೋಹದ ಹೆಂಡತಿ ತೀರಿದ ಬಳಿಕ. ತತ್ವಪದಗಳು ಅಂದರೆ ಗುರುನಾಥರಿಗೆ ಭಾರಿ ಇಷ್ಟ, ಭಾರಿ ಅಂದರೆ ಭಾರಿ ಇಷ್ಟ. ಅಷ್ಟು ಕೇಳೋರು ಅವರು. ಒಂದು ಆಡಯ್ಯ ಅನ್ನೋರು ಬಂದಿತ್ತು. ಇಷ್ಟೊತ್ತಿಗೇನೋ ಮಾಡ್ಕೊಂಡ್ಬಿಡ್ತದ್ದೆ ನಾನು. ಯಾಕೆಂದರೆ ನನ್ನ ಅವಳ ಒಡನಾಟ ಅಷ್ಟಿತ್ತು, ನನ್ನ ಅವಳ ಪ್ರೀತಿ ಅಷ್ಟಿತ್ತು. 4 ದಶಕಗಳಿಂದ ಅವಳ ಜೊತೆಯಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡಿ ತಂದು ಕೊಡೋದೊಂದು ಗೊತ್ತಿರುತ್ತೆ ಬಿಟ್ಟರೆ ಅವನಿಗೆ ಬೇರೆ ಏನೂ ಗೊತ್ತಿಲ್ಲ. ಅಂಥವ್ನಿಗೆ ಹೆಂಡ್ತಿಲ್ಲ ಅಂದ್ಬಿಟ್ಟು ಅವ್ನು ಏನಾಗಿದೆ ನೋಡಿ. ಗುರುನಾಥರಿಗೆ ಯಾವುದೇ ಜಾತಿ ಭೇದ ಏನಿಲ್ಲ, ಎಲ್ಲ ಜಾತಿಯವರು ಬರೋರು, ಮುಸ್ಲಿಮ್ಸು, ಹಿಂದೂಗಳು ಎಲ್ಲ ಬರೋರು, ಸಣ್ಣ ಮಕ್ಕಳಿಂದ ಹಿಡಿದು. ಯಾಕೆಂದರೆ ಪ್ರಸಾದ ಅದು, ಗುರುಪ್ರಸಾದ. ಗುರು ಏನಾರ ಕೊಡ್ಲಿ ಸರ್, ಅವ್ರು ವಿಷ ಕೊಡ್ಲಿ. ನಮ್ಮ ಶರೀಫರು ವಾಂತಿ ಕುಡಿದಿದ್ದಾರೆ ಗುರು. ನನ್ನ ಹೂವಿನ ಗುರುಗಳು ಸಾಬ್ರು ಅವ್ರು ಹೇಳೋರು. ಅವ್ರಿಗೆ ಗೊತ್ತಿತ್ತು ಇಲ್ಲಿ ಬರೋರಲ್ಲ, ಅವ್ರ ಅಜ್ಜವ್ರನ್ನ ನೋಡೋರು, ಇವ್ರನ್ನ ಗುರುಗಳನ್ನೆಲ್ಲ ಹೇಳೋರು ನನಗೆ. ಅಲ್ಲೊಬ್ರು ಗುರುಗಳಿದ್ದಾರೆ ಕಣ, ಹಂಗೆ ಅಂತ ಹೇಳೋರು. ಈ ಮೋಹದ ಹೆಂಡತಿ ತೀರಿದ ಬಳಿಕ ಈ ಗೀತೆಯನ್ನು ತುಂಬ ಸೊಗಸಾಗಿ ಸಿ ಅಶ್ವಥ್ರವರು ರಾಗ ಸಂಯೋಜನೆ ಮಾಡಿ ಹಾಡಿದ್ದಾರೆ. ಈ ಹಾಡು, ಈ ಗೀತೆ ಗುರುನಾಥರಿಗೆ ತುಂಬ ಇಷ್ಟವಾದ ಹಾಡು. ನಾನು ಬಂದಾಗೆಲ್ಲ ಒಂದೊಂದು ಹಾಡು ಹೇಳ್ಸೋರು ಅವರು. ಈ ಗೀತೆ ಕೂಡ ಅವ್ರ ಮುಂದೆ ನಾನು ಹಾಡಿದ್ದೀನಿ. ಅದೇ ಗೀತೆ ಈಗ ಮೋಹದ ಹೆಂಡತಿ ತೀರಿದ ಬಳಿಕ. ತತ್ವಪದಗಳು ಅಂದರೆ ಗುರುನಾಥರಿಗೆ ಭಾರಿ ಇಷ್ಟ, ಭಾರಿ ಅಂದರೆ ಭಾರಿ ಇಷ್ಟ. ಅಷ್ಟು ಕೇಳೋರು ಅವರು. ಒಂದು ಆಡಯ್ಯ ಅನ್ನೋರು ಬಂದಿದ ತಕ್ಷಣ. ಮೋಹದ ಹೆಂಡತಿ ತೀರಿದ ಬಳಿಕ, ಮೋಹದ ಹೆಂಡತಿ ತೀರಿದ ಬಳಿಕ, ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ, ಮಾತಿನ ಹಂಗು ಎನಗ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ, ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ, ಮಾತಿನ ಹಂಗು ಎನಗ್ಯಾಕೋ. ಖಂಡಾವನದಿ ಸೋಸಿ ತನ್ನ ಮೈಯೊಳು ತಾಕಿ, ಖಂಡಾವನದಿ ಸೋಸಿ ತನ್ನ ಮೈಯೊಳು ತಾಕಿ, ಬಂಡೆದ್ದು ಹೋಗುವುದು ಭಯವ್ಯಾಕೋ. ಮಂಡಲ ನಾಡಿಗೆ ತಿಂಡಲ ಗೂಡಿಗೆ, ಮಂಡಲ ನಾಡಿಗೆ ತಿಂಡಲ ಗೂಡಿಗೆ, ಚಂಡಿತನದಿ ಚಲಿಸಾಡುವುದ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ, ಮಾವನ ಮನೆಯ ಹಂಗಿನ್ಯಾಕೋ. ತಂದೆ ಗೋವಿಂದ ಗುರುವಿನ ಸೇವಕ, ತಂದೆ ಗೋವಿಂದ ಗುರುವಿನ ಸೇವಕ, ಕುಂದುಗೋಳಕ ಬಂದು ನಿಂತಾನ್ಯಾಕೋ. ಬಂಧೂರ ಶಿಶುನಾಳ ಭೀಷಣ ದಯದಿಂದ, ಬಂಧೂರ ಶಿಶುನಾಳ ಭೀಷಣ ದಯದಿಂದ, ಇಂದಿಗೆ ವಿಷಯದ ವ್ಯಸನಗಳ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ, ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ, ಮಾತಿನ ಹಂಗು ಎನಗ್ಯಾಕೋ, ಮಾತಿನ ಹಂಗು ಎನಗ್ಯಾಕೋ, ಮಾತಿನ ಹಂಗು ಎನಗ್ಯಾಕೋ. ಒಬ್ರು ಬದುಕಿರ್ಬೇಕಾದ್ರೆ ಆ ಬೆಲೆಗಳು ಗೊತ್ತಾಗಲ್ಲ. ನಮ್ಮರಲ್ವ, ನಮ್ಮ ಹೋದ್ಮೇಲೆ, ದೇಹ ಬಿಟ್ಟ ಮೇಲೆ, ಅವ್ರು ಮುಕ್ತರಾದ ಮೇಲೆ. ಈಗ ನೋಡಿ, ನನ್ನ ಹೆಂಡತಿ ಮುಕ್ತರಾಗಿ 4 ತಿಂಗಳಾಯ್ತು. ಈಗ ನಾನು ಆಧ್ಯಾತ್ಮ ಜೀವನದಲ್ಲಿ ಇಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೇನೋ ಮಾಡ್ಕೊಂಡ್ಬಿಡ್ತದ್ದೆ ನಾನು. ಯಾಕೆಂದರೆ ನನ್ನ ಅವಳ ಒಡನಾಟ ಅಷ್ಟಿತ್ತು, ನನ್ನ ಅವಳ ಪ್ರೀತಿ ಅಷ್ಟಿತ್ತು. 4 ದಶಕಗಳಿಂದ ಅವಳ ಜೊತೆಯಲ್ಲಿ ಬೆರೆತು ಒಡನಾಟ, ಅವಳ ಪ್ರೀತಿ, ಅವಳ ಬಾಂಧವ್ಯ ಎಲ್ಲ, ಅವಳ ನನ್ನ ಸಾಂಗತ್ಯ, ನನ್ನ ಡೆಡಿಕೇಶನ್ ಎಲ್ಲ
ನನ್ನ ಶಾಂತಿನಿಗೋಸ್ಕರನೇ. ಯಾಕೆಂದರೆ ಅವಳೇ ನನಗೆ ಇನ್ಸ್ಪೈರು. ಎಲ್ಲದಕ್ಕೂ, ಎಲ್ಲ ಕಾರ್ಯಕ್ರಮಕ್ಕೂ ನಾನು ಎಷ್ಟೊತ್ತಿಗೆ ಬರಲಿ, ಏನೇ ಮಾಡಲಿ, ಎಷ್ಟೇ ಮನೇಲಿ ಕೆಲಸ ಇರಲಿ, ಕಷ್ಟ ಇರಲಿ, ಅವಳೊಬ್ಬಳೇ ಮಾಡಿಕೊಂಡು, ಮನೆ ತೂಗಿಸ್ಕೊಂಡು, ಮಗನಿಗೆ ಸಾಕ್ಕೊಂಡು, ಮನೆ ಕೆಲಸ ಮಾಡಿಕೊಂಡು, ಅದರಲ್ಲಿ ಇದೆಲ್ಲ ಕ್ರೆಡಿಟು ನನ್ನ ಹಾಡಿನ ಅರ್ಪಣೆ ಎಲ್ಲ ನನ್ನ ಹೆಂಡತಿಗೆ, ಕಲಿಸ್ಕೊಟ್ಟಂಥ ನನ್ನ ಎಲ್ಲ ಗುರುಗಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಒಂದು ಹಾಡನ್ನು ಬರೆದಿದ್ದಾರೆ. ಈ ಹಾಡು ಫಸ್ಟ್ ಹಾಡ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡೋದು ಈಗ. ಯಾಕೆಂದರೆ ಗುರುಗಳನ್ನ ನೆನೆಸ್ಕೊಂಡೆ ನಾನು. ಯಾಕೆಂದರೆ ಇದರಲ್ಲಿ ತತ್ವ ಇದೆ. ಆ ಹೆಂಡ್ತಿ ಅಷ್ಟು ಪ್ರಾಣಕ್ಕೆ ಪ್ರಾಣ ಹೋಗಿದ್ದು, ಪ್ರೀತಿ ಕೊಡಂತ ಹೆಂಡ್ತಿ ಸತ್ತೋದಾಗ ಆ ಸಂಕಟ ಇದೆಯಲ್ಲ ಸರ್, ಆ ಸಂಕಟ ಯಾರಿಗೂ ಕೊಡಬಾರ್ದು ಭಗವಂತ. 4 ಮನೆಯಲ್ಲಿ ಮುಸುರೆ ತಿಕ್ಕಿ ಜೀವನ ಮಾಡ್ಬೋದು. ಗಂಡ ಸತ್ರೆ ಹೆಂಡ್ತಿ ಬದುಕ್ಬೋದು. ಯಾಕೆಂದರೆ ಅವಳು ಏನು ಬೇಕಾದ್ರೂ ಮಾಡ್ತಾಳೆ ಸರ್. ಅವಳು ಒಬ್ರು ಮನೆಯಲ್ಲಿ ಮುಸುರೆ ತಿಕ್ಕಿ, ಪಾತ್ರೆ ತುಕ್ಕಿ, ಅವಳನ್ನ ಅಲ್ಲಿ ಪಾತ್ರೆ ತಿಕ್ಕಿ ಆ ಕೆಲಸ ಮಾಡಿ ಅದನ್ನ ತಗೊಂಬಂದು ಆ ದುಡ್ಡನ್ನ ಮಕ್ಕಳು ಸಾಕ್ತಾಳೆ, ಮನೆ ದುಡ್ಡದ್ದು ಮಾಡ್ತಾಳೆ ಅವಳು. ಆದರೆ ಏನು ಬೇಕಾದ್ರೂ ಮಾಡ್ಬೋದು ಅವಳು, ಏನು ಕೆಲಸ ಬೇಕಾದ್ರೂ ಮಾಡ್ತಾಳೆ ಅವಳು. ಆದರೆ ಆ ಕೆಪಾಸಿಟಿ ಅವಳಿಗಿದೆ. ಆದರೆ ಗಂಡಸಿಗಿರಲ್ಲ ಸರ್ ಆ ಕೆಪಾಸಿಟಿ. ಯಾಕೆಂದರೆ ಪ್ರತಿಯೊಂದು ಅವಳು ಮಾಡ್ತಾ ಇರ್ತಾಳೆ, ಗಂಡನಿಗೋಸ್ಕರ ಎಲ್ಲ ಮಾಡ್ತಾ ಇರ್ತಾಳೆ. ಗಂಡನಿಗೆ ಆ ಬುದ್ಧಿ ಇರಲ್ಲ. ಅವಳ ಹತ್ರ ಮಾಡಿಸ್ಕೊತಾ ಇರ್ತಾನೆ ಅಷ್ಟೇ ಕೆಲಸ. ಅವಳ ಹತ್ರ ಪ್ರೀತಿ ತೊಗೊತಾ ಇರ್ತಾನೆ, ಕೆಲಸ ಮಾಡಿಸ್ಕೊತಾ ಇರ್ತಾನೆ. ಈ ಕೆಲಸ ಮಾಡ್ಬೇಕು ಅಂತ ಅವ್ನಿಗೆ ಗೊತ್ತಿರಲ್ಲ. ಪಾತ್ರೆ ತೊಳೆದು ಗೊತ್ತಿರಲ್ಲ, ಬಟ್ಟೆ ತೊಳೆದು ಗೊತ್ತಿರಲ್ಲ, ಅಡುಗೆ ಮಾಡೋದು ಗೊತ್ತಿರೋದಿಲ್ಲ, ಇನ್ನೊಬ್ಬರು ಮನೆಗೆ ಹೋಗಿ ಮುಸುರೆ ತೊಳೆದು ಗೊತ್ತಿರೋದಿಲ್ಲ. ಕೆಲಸ ಮಾಡಿ ಸಂಪಾದನೆ ಮಾಡಿ ತಂದು ಕೊಡೋದೊಂದು ಗೊತ್ತಿರುತ್ತೆ ಬಿಟ್ಟರೆ ಅವನಿಗೆ ಬೇರೆ ಏನೂ ಗೊತ್ತಿಲ್ಲ. ಅಂಥವ್ನಿಗೆ ಹೆಂಡ್ತಿಲ್ಲ ಅಂದ್ಬಿಟ್ಟು ಅವ್ನು ಏನಾಗಬೇಕು ಸರ್? ಆ ನೋವು ಇದೆಯಲ್ಲ, ಆ ನೋವು ಯಾರಿಗೂ ಭಗವಂತ ಕೊಡಬಾರ್ದು. ಆ ನೋವು ಕೊಟ್ಟರು ಈ ನೋವು ಹೇಗೆ ಪಾರಾಗುತ್ತೆ ಅಂದರೆ ಇಂಥ ಗುರುಗಳಿಂದ ಆ ನೋವು ನಮ್ಮನ್ನ ಪಾರು ಮಾಡುತ್ತೆ. ಕೇಳಿ, ಇಂಥ ಗುರುಗಳಿಂದ, ಈ ವೆಂಕಟಾಚಲಯ ಅವಧೂತರು ಗುರುಗಳು, ಇಂಥವ್ರಿಂದ ನಮ್ಮ ಆ ನೋವುಗಳು ಪಾರಾಗಕ್ಕೆ ಸಾಧ್ಯ. ಎಲ್ಲೋ ಡಿಪ್ರೆಷನ್ ಹೋಗಿ ಏನೋ ಮಾಡ್ಕೊಬಿಡ್ಬೇಕು, ಏನೋ ಆಗ್ಬಿಡ್ಬೇಕು ನಾನು ಇಲ್ಲ ಅನ್ನೋ ಆ ರೀತಿ ಒಟ್ಟಿನಲ್ಲಿ ಒಂದ್ ದಿವಸ ಬಂದಿದ್ದಾರೆ ಸರ್. ಎಲ್ಲರೂ ಒಂದ್ ದಿವಸ ಸಾಯಲೇಬೇಕು. ನನಗಿಂತ ಮುಂಚೆ ಹೊಟ್ಟೋದ್ಲವಳು. ಬದುಕಬೇಕು, ಇದ್ದಿ ಜಯಿಸ್ಬೇಕು, ಜಯಿಸಿ ತೋರಿಸ್ಬೇಕು. 4 ಜನದ ಎದುರುಗಡೆ ಯಾವ ರೀತಿ ಅಂದ್ರೆ ಗುರುಗಳು ಹೇಳ್ತಿದ್ದು, ಅಲ್ಲ ಕಣಯ್ಯ, ನೀನ್ ಸತ್ರ ಏನಯ್ಯ ಬರುತ್ತೆ ನಿನ್ಗೆ? ಸಾಯ್ಬೋದು ನೀನು. ನಿನ್ನ ಆಯುಸ್ ಇನ್ನೂ ಉಳ್ಕೊಂಡಿದೆ, ಇನ್ನೂ ಬದುಕಬೇಕು ಅಂತ ಸುಮಾರು ವರ್ಷ ಆಯುಸಿದೆ. ಆ ಆಯುಸ್ಗೋಸ್ಕರ ಮತ್ತೆ ನೀನು ಹುಟ್ಟು ಬರ್ಬೇಕಲ್ಲಪ್ಪ. ಬೇಡ ಕಣಯ್ಯ, ಅದೆಲ್ಲ ಏನು ಬೇಡ. ಈ ರೀತಿ ಅವ್ರು ಯಾರು ಹೇಳಿದ್ದು. ಅವಾಗ ಮೈಂಡು ಅವ್ರು ಮಾತಾಡೋರು ಬೇರೆಯವ್ರ ಹತ್ರ. ಅವಾಗ 22 ವರ್ಷದಲ್ಲಿ ನಮ್ಗೆ ಏನು ಗೊತ್ತಿರ ಸರ್, 23 ವರ್ಷ ಮಾತಾಡ್ತಾರೆ ಏನೋ ಅಂತಾರೆ ಅಂತ. ಸ್ವಂತ ಅನುಭವ ಆದಾಗ ಮಾತ್ರ ಅದು. ಒಂದು ಗಾದೆ ಮಾತಿದೆ, ಖುದ್ದು ಮರನ ಸ್ವರ್ಗ ದೇಖ್ನ ಅಂತ. ಸತ್ತು ಸ್ವರ್ಗ ನೋಡ, ಅವನೇ ಸತ್ತು ಸ್ವರ್ಗ ನೋಡ್ಬೇಕಂತೆ. ಖುದ್ದು ಮರನ ಸ್ವರ್ಗ ದೇಖ್ನ ಅಂತ ನಮ್ಮ ಮಹೇಶಣ್ಣ ಅಂತ ಗುರುಗಳಿದ್ದಾನೆ, ಅವ್ನು ಹೇಳ್ತಾ ಇದ್ದೆ ಈ ಮಾತನ್ನ. ಹೆಂಗಿದೆ ನೋಡಿ ಸರ್ ಇದು. ಇನ್ನೊಬ್ಬ ಸ್ವರ್ಗಕ್ಕೆ ಹೋಗಲ್ಲ, ನೀನೇ ಸತ್ತಿ ಸ್ವರ್ಗ ನೋಡ್ಬೇಕು ನೀನು. ನೋಡಿ, ಗುರುನಾಥರಿಗೆ ಯಾವುದೇ ಜಾತಿ ಭೇದ ಏನಿಲ್ಲ. ಎಲ್ಲಾ ಜಾತಿಯವರು ಬರೋರು, ಮುಸ್ಲಿಮ್ಸು, ಹಿಂದೂಗಳು ಎಲ್ಲ ಬರೋರು, ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರೋರು, ಕ್ರಿಶ್ಚಿಯನ್ಸ್, ಪ್ರತಿಯೊಬ್ಬರು ಬರೋರು ಅವ್ರ ಮನೆಗೆ. ಎಲ್ಲಾರನ್ನೂ ಪ್ರೀತಿ ಮಾಡೋರು. ಸಾಬ್ರು ಮುಸಲ್ಮಾನರೊಬ್ಬರು ನಮ್ದು ಹೂವಿನ ವ್ಯಾಪಾರ ಮಾಡ್ಬೇಕಾದ್ರೆ ಸಕ್ರಾಪಟ್ಟಣದಲ್ಲಿ ಸುಮಾರು ಹೂ ಬೆಳೆಯರಿಲ್ಲ. ಈ ಭಾಗದಲ್ಲಿ ಸುಮಾರು ಚಿಕ್ಕಮಂಗ್ಳೂರಿಗೆ ಆಗುವಷ್ಟು ಹೂ ಬೆಳೀತಾರೆ ಇಲ್ಲಿ ಸಕ್ರಾಪಟ್ಟಣದಲ್ಲಿ. ಅಷ್ಟು ಹೂ ಬೆಳೆಯೋರು. ನಮಗೆ ಡೈಲಿ 2 ಕ್ವಿಂಟಲ್ 3 ಕ್ವಿಂಟಲ್ ಹೂ ಬರೋದು ಇಲ್ಲಿಂದ. 2 ಕ್ವಿಂಟಲ್ 3 ಕ್ವಿಂಟಲ್ ಹೂ ಬರೋದು. ಈಗೆಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಮನೆಗಳು ಆಯ್ತು, ಎಲ್ಲ ಸೈಟ್ಗಳೆಲ್ಲ ತೆಗೆದು ಸೈಟ್ ಮಾಡಿಬಿಟ್ರು, ಗದ್ದೆ ಎಲ್ಲ ಕಡ್ದು. ಅಷ್ಟು ಹೂ, ಕಾಕಡ ಹೂ ಇಲ್ಲಿ ಬೆಳೆಯೋರು. ಅಷ್ಟು ಹೂ ಬೆಳೆಯೋರು ಸರ್ ಇಲ್ಲಿಂದ. ನಾವು ಡೈಲಿ ಸಕ್ರಾಪಟ್ಟಣ ಗಿರಾಕಿ. ನಾನು ಡೈಲಿ ಇಲ್ಲಿಗೆ ಬಂದು ನಾನು ಚೀಲ ಇಟ್ಕೊಂಡು, ಹೆಗ್ಲ ಮೇಲೆ ಚೀಲ ಇಟ್ಕೊಂಡ್ರೆ ಇಲ್ಲಿಂದ ಗುರುನಾಥರ ಮನೆ ಕಡೆಯಿಂದ ಹೋಗಿ ಸೀದಾ ಆ ಕಡೆಯಿಂದ ಕೆಳಗಡೆಯಿಂದ ದೇವಸ್ಥಾನದ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದು ನೇರ ಆ ಕಡೆ ಒಂದು ಏರಿ ಇದೆ, ಹಳ್ಳ ಇದೆ. ಹಳ್ಳದ ಮನೆ ಮೇಲೆ ಸೀದಾ ಬಂದು ಬರೋಷ್ಟೊತ್ತಿಗೆ 40 kg ಹೂ ತರ್ತದ್ದೆ ಮಾಡ್ಕೊಂಡು ತಗೊಂಬಂದು ಇಟ್ಟು ಮತ್ತೊಂದು ಚೀಲ ಹಾಕೊಂಡು ಮತ್ತೆ ಹೋಗ್ಬೇಕಾಯ್ತು. ನಾನು ಡೈಲಿ ಒಂದು ಕ್ವಿಂಟಲ್ ಹೂವಿಂದ ಇಲ್ಲಿ ಹೂ ತೊಗೊಂಡೋಗ್ತದ್ದೆ. ಗುರುನಾಥರ ಮನೆಯಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಗುರುನಾಥರ ಮನೆ ಏನಾರು ಇಸ್ಕೊಂಡು ತಿನ್ಕೊಂಡು ಹೋಗ್ತದ್ದೆ ನಾನು. ಕೊಡೋರು ಸ್ವಾಮಿ ಗುರುಗಳೇ ಬಂದೇನೇ ಅಂದೆ. ಬಂದೇನೋ, ಕೊಡಪ್ಪ ಅವನಿಗೆ ಏನಾರು ಕೊಡು, ಮರೆಯ ಬಾ ಕೂದಳೆಯ, ಪ್ರೀತಿ ಮಾಡಿ ಕಳ್ಸೋರ್ನ. ಯಾವತ್ತೂ ಅವ್ರ ಮನೆಗೆ ಹೋದ್ರೆ ಹಂಗೆ ಕಳಿಸ್ತಾರಿಲ್ಲ ಸರ್. ಏನಾದ್ರು ಕೊಟ್ಟು ಕಳ್ಸೋರು, ಏನಾದ್ರು ಅವ್ರಿಗೆ ಇಟ್ಕೊಂಡಿದ್ದೇ ಕೊಟ್ಟು ಕಳ್ಸ್ಬಿಡು. ಅವ್ರಿಗೆ ತಿನ್ನಕ್ಕೆ ಏನಾರು ಇಟ್ಕೊಂಡಿದ್ರ ಅದು ಕೊಡಮ್ಮ ಅಂದ್ಬಿಡೋರು ಪಾಪ. ಅವ್ರಿಗೆ ತಿನ್ನಕ್ಕೆ ಇಟ್ಕೊಂಡು ಕೊಡಮ್ಮ. ಅವ್ರು ತಿಂದಿದ್ದೇ ನೋಡಿಲ್ಲ ಸರ್ ನಾನು. ತಿಂತಾದ್ರು ಇಲ್ವೋ ಏನೋ, ಆಧ್ಯಾತ್ಮದ ಊಟನೇ ಅವ್ರಿಗೆ ಸೇರ್ತಾ ಇತ್ತು ಏನೋ. ನಮಗಾದ್ರೂ ಹೊಟ್ಟೆ ಹಸಿಯುತ್ತೆ, ಏನಾದ್ರು ಬೇಕು ತಿನ್ಬೇಕು ಅನ್ಸುತ್ತೆ. ಅದೇನು ತಿಂತಾ ಇದ್ರು ಏನೋ ಕತೆ ಗೊತ್ತಿಲ್ಲ ಗುರುಗಳು ಅವರು. ನೋಡಿ, ಅವ್ರಿಗೇನಂದ್ರೆ ಯಾರಿಗಾರ ಅವ್ರಿಗೆ ಇಟ್ಟಿದ್ದನ್ನ ಯಾರಿಗಾರ ಕೊಟ್ಬಿಟ್ರೆ ಅದು ಅವರೇ ತಿನ್ನಂಗೆ, ನನ್ನ ಹೊಟ್ಟೆ ತುಂಬ್ತು ಅನ್ಕೊಂತಾರ.
ಅವಾಗ ಏನಾಗುತ್ತೆ ಮತ್ತೆ ನಮ್ಗೆ ಹೊಟ್ಟೆ ಹಸಿತಾ ಇರುತ್ತೆ, ಯಾಕೆಂದ್ರೆ ನಾವು ತಿಂದಿದ್ದು ಅವ್ರು ತಿಂದಾಗಿರುತ್ತೆ ಅಷ್ಟೇ. ಆ ರೀತಿ ಅದೊಂದು ಹೆಂಗೆ ಅಂದ್ರೆ, ಈಗ ನಮ್ಗೆ ಏನಾರು ಕೊಟ್ಟರು ಅನ್ಕೊಳ್ಳಿ, ನಾವು ಅದನ್ನ ತಿಂದ್ವಿ, ನಾವು ತಿಂದಿಲ್ಲ, ಅದು ಅವರೇ ತಿಂದಿರೋದು, ಅವರೇ ತಿಂದ, ಆ ಥರ ಅವ್ರ ಮನೋಭಾವನೆ. ಯಾಕೆಂದ್ರೆ ಪ್ರಸಾದ ಅದು, ಗುರು ಪ್ರಸಾದ, ಗುರು ಪ್ರಸಾದ. ಗುರು ಏನಾರ ಕೊಡ್ಲಿ ಸರ್, ವಿಷಯ ಕೊಡ್ಲಿ. ನಮ್ಮ ಶರೀಫರು ವಾಂತಿ ಕುಡಿದಿದ್ದಾರೆ ಕಟ್ರಿ ಗುರುಗಳದು. ಸಂತ ಕವಿ ಶಿಶುನಾಳ ಶರೀಫರು ಗುರುಗಳು ವಾಂತಿನೇ ಕುಡಿದಿದ್ದಾರೆ, ಅವ್ರು ವಾಂತಿ ಮಾಡಿದ್ದನ್ನು ಕುಡಿದಿದ್ದಾರೆ. ಅದು ವಾಂತಿ ಅಲ್ಲ, ಅದು ಅವರಲ್ಲಿ ಇರ್ತಕ್ಕಂಥ ಅಮೃತ, ಆಧ್ಯಾತ್ಮದ ಅಮೃತ, ಅದು ಆಧ್ಯಾತ್ಮದ ಅಮೃತ, ಅದನ್ನ ಕುಡಿದಿದ್ದಾರೆ. ಅವರಿದ್ದ ಶಿಷ್ಯರೆಲ್ಲ ಏನ್ ಅನ್ಕೊಂತ ಇದ್ರು, ವಾಂತಿ ಕುಡಿತಾ ಇದ್ರು ಅನ್ಕೊಂಡು, ಗಲೀಜೋನು 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 ಅಂತ. ಆಗ್ಲಿ ನಾನು ಕುಡಿತೀನಿ, ಅದನ್ನೇ ಕುಡಿತೀನಿ, ಕೊಡಿ ಗುರುಗಳೇ ಅಂತ ಹೇಳಿ ಆ ಗುರುಗಳು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಗೆದ್ರು ಅವರು. ಬಾಕಿಯವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು, ವಾಂತಿ ಕುಡಿತಾ ಇದ್ದಾನೆ ಶರೀಫ, ವಾಂತಿ ಕುಡಿತಾ ಇದ್ದಾನೆ ಶರೀಫ. ಆ ವಾಂತಿ ಅಲ್ಲ, ಅದು ಅಮೃತ. ಅಮೃತ ಹೇಗೆ ಅಂದ್ರೆ ಆಧ್ಯಾತ್ಮದ ಅಮೃತ, ಅಧ್ಯಾತ್ಮದ ಪ್ರೇರಣೆ ಮಾಡ್ತಕ್ಕಂಥ ಅಮೃತ. ಕೊಡಿ ಗುರುಗಳಂತ ಹಿಡಿದು ಕುಡಿದು ಬಿಡ್ತಾರ. ಹಾಗಾಗಿ ಇವತ್ತು ಅವರು ಮಹಾತ್ಮರಾಗಿ ಉಳಿದು ಇನ್ನು ಸಾವಿರಾರು ವರ್ಷ ಹೋದ್ರು ಅವ್ರ ಹೆಸರಿರುತ್ತೆ ಅಲ್ವೇ. ಹಾಗೆ ನಮ್ಮ ಗುರುಗಳು ಅಷ್ಟೇನೆ. ನಾವು ಹೋದಾಗ ಶಂಕರಪಟ್ಟಣದಲ್ಲಿ ಇದನ್ನ ಹೇಳಕ್ ಬರ್ತೇನೆ ನಿಮಗೆ. ನನ್ನ ಹೂವಿನ ಗುರುಗಳು ಸಾಬ್ರು, ಮುಸಲ್ಮಾನರು, ಪಿ ಅನ್ವರ್ ಸಾಬ್ ಅಂತ ಅವನ ಹೆಸರು. ಭಾರಿ ಒಳ್ಳೆ ದೇವರು, ನಮ್ಗೆ ಅನ್ನ ಕೊಟ್ಟ ತಂದೆ. ಜಾತಿ ಯಾವ್ದಾರ ಇರಲಿ ಸರ್, ಜಾತಿ ಗೊತ್ತಿಲ್ಲ, ನಾನು ಜಾತಿವಾದಿ ಅಲ್ಲ. ಅನ್ನ ಕೊಟ್ಟ ಗುರುಗಳು ನನಗೆ ಅನ್ವರ್ ಸಾಬ್. ಅವರೇ ಕಳ್ಸೋರು ನಂಗೆ ದುಡ್ಡು. ಬೆಳಗ್ಗೆ ಸಂಜೆ ಒಂದು 400-500 ರೂಪಾಯಿ ದುಡ್ಡು ಕೊಡೋರು, ಹೋಗ ಹೂ ತೊಂಬರೋ ಅಂತ ಕಳ್ಸೋರು. ನಂಗೆ ಹೇಳ್ತಾರೆ, ನಾನು ಸುಮಾರು ಒಂದು 32-33 ವರ್ಷದ ಮಾತು ಅಂದ್ಕೊಳ್ಳಿ. ಹೂ ವ್ಯಾಪಾರ ಮಾಡ್ಬೇಕಾರೆ ಕಟ್ಬೇಕಾರೆ ಅವ್ರು ಸಿಕ್ಕವರು ಕರ್ಕೊಂಡು ಶಂಕರಪಟ್ಟಣದಲ್ಲಿ ಬಂದು ಇಲ್ಲೆಲ್ಲ ತಗೊಂಡು, ಅವಾಗಿಂದ ಪರಿಚಯ ನನಗೆ. ಬಟ್ ಅವ್ರ ಮನೆ ಒಳಗೆ ಹೋಗ್ತಾ ಇರಲಿಲ್ಲ ನಾನು. ಸುಮಾರು ಜನ ಹೋಗೋರು, ಅಲ್ಲಿಗೆ ಋಣ ಬೇಕಲ್ಲ, ಅವ್ರ ಮನೆ ಒಳಗೆ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡೋದು, ಇದೆಲ್ಲ ಒಡನಾಟ ಬೇಕಲ್ಲ, ಹಣೆ ಬರ ಇಲ್ಲ. ಅದು ಆಧ್ಯಾತ್ಮ ನಮ್ಗೆ ಗೊತ್ತಿಲ್ಲ, ಯೋಗ ಇಲ್ಲ, ಮತ್ತೆ ಆ ಯೋಗ್ಯತೆನೂ ಇರಲಿಲ್ಲ ಅವಾಗ ನಮಗೆ. ಆಯ್ತಾ, ಸರಿ. ಶರೀಫ್ರದ್ದು ಅವರು ಕೊಟ್ಟು ಕಳ್ಸೋರು, ಅವ್ರು ಹೇಳೋರು, ಅವ್ರಿಗೆ ಗೊತ್ತಿತ್ತು ಇಲ್ಲಿ ಬರೋರಲ್ಲ, ಅವ್ರ ಅಜ್ಜವ್ರನ್ನ ನೋಡೋರು, ಇವ್ರನ್ನ ಗುರುಗಳನ್ನೆಲ್ಲ ಹೇಳೋರು ನನಗೆ, ಅಲ್ಲೊಬ್ರು ಗುರುಗಳಿದಾರೆ ಕಣ, ಹಂಗೆ ಹಿಂಗೆ ಅಂತ ಹೇಳೋರು. ನೋಡಿ, ಸಾಬ್ರುಗಳಿಗೂ ಅಷ್ಟು ಲಿಂಕ್ ಇದಲ್ಲ ಇದು ಮುಸಲ್ಮಾನರಿಗೆ. ಹಾಗೆ ಶರೀಫ್ರಿಗೂ ಲಿಂಕು ನೋಡಿ, ಅವ್ರೊಂದ್ ಕಡೆ ಬರೀತಾರೆ, माए दुख में पड़ा मन, दुख में पड़ा मन, सुख नहीं माया, ठकती मरना रखवाला रे, खाता पीता सोता सब दिन, खाता पीता सोता सब दिन, बाती गफलत खेल रे, 3 रोज गुजराना, 3 रोज गुजराना जीवन का, ये 3 माठी मैल रे, रोशन हो शिशुनाल जगत परे, देश पे आके लाल रे, देश पे आके लाल रे, देश पे आके लाल रे. ಅಷ್ಟಂತೀವಿ ಸರ್, ನಾನು ಮಾತಾಡ್ತೀನಿ, ಬೇಕಾದಷ್ಟು ಹೇಳ್ತೀನಿ. ಆದ್ರೂ ಆ ಸ್ಮಶಾನ ವೈರಾಗ್ಯ ಅಂತ ಗೊತ್ತಾ, ಅಲ್ಲಿ ಹೋಗಿದ ತಕ್ಷಣ ಇಷ್ಟೇ ಜೀವನ ಹೋಗ್ಬಿಡ್ತೀವಪ್ಪ ನಾವು. ಹೊರಗಡೆ ಬಂದಿದ ತಕ್ಷಣ ಮತ್ತದೇ. ಆ ರೀತಿ ಅವರ ತತ್ವಗಳು ಈ ರೀತಿ ಇದೆ ನೋಡಿ. ನಾವು ಎಷ್ಟೆಲ್ಲ ತಪ್ಪುಗಳು ಮಾಡ್ತೀವಿ, ದೊಡ್ಡ ತಪ್ಪಾಗಿರ್ಲಿ ಸಣ್ಣ ತಪ್ಪಾಗಿರ್ಲಿ, ಮಾಡ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಪಾಪ ಪ್ರಜ್ಞೆ ಕಾಡುತ್ತೆ. ಗುರುನಾಥರು ಹೇಳ್ತಾ ಇರ್ತಾರೆ, ಬೇಡ ಕಣಯ್ಯ, ತಪ್ಪು ಮಾಡ್ತಾ ಇದೀಯ ನೀನು ಅಂತ. ನೋಡಿ, ಅವ್ರ ಸಂಗತಿಯರ ಹೊತ್ತಿಗೆ ಆ ತಪ್ಪು ನಡೆಯಲ್ಲ. ಅಲ್ಲಿ ಆ ತಪ್ಪಲ್ಲಿ ನಡಿಬೇಕಾಗಿತ್ತು, ಆ ತಪ್ಪು ನಡೆಯಲ್ಲ ಅಲ್ಲಿ. ಯಾಕೆಂದ್ರೆ ಇವ್ರ ಒಡನಾಟ, ಇವ್ರ ಸಾಂಗತ್ಯ, ಗುರುಗಳ ಸಾಂಗತ್ಯ.
ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾರ್ಪರಿಲ್ಲ ಕಾಲಕತ್ತಲೆ ಒಳಗೆ ನಾನು ಮೇಲಕ್ಕೇರಿ ಮೆಟ್ಟಲಾರಿ ಸೋರುತ್ತಿಹುದು ಮನೆಯ ಮಾಳಿಗೆ ಮುರುಕು ತೊಲೆಯು ಹುಳುಕು ಜಂತಿ ತೊರೆದು ಸರಿದು ಕೀಳ ಸಡಲಿ ಅರಕು ಚಪ್ಪರ ಚೀರು ಗಿಂಡಿ ಮೇಲಕ್ಕೇರಿ ಮೆಟ್ಟಲಾರಿ ಸೋರುತ್ತಿಹುದು ಮನೆಯ ಮಾಳಿಗೆ ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಉಬ್ಬಿ ಮಳೆಯು ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಉಬ್ಬಿ ಮಳೆಯು ಎಂತೋ ಶಿಶುನಾಳಾನು ರೇ ರೇ ಎಂತೋ ಶಿಶುನಾಳದಿ ಎಂತೋ ಶಿಶುನಾಳದಿ ನಿಂತು ಪೊರೆವನು ಎಂದು ನಂಬಿದೆ ಸೋರುತ್ತಿಹುದು ಮನೆಯ ಮಾಳಿಗೆ ಸೋರುತ್ತಿಹುದು ಮನೆಯ ಮಾಳಿಗೆ ಮಾರುಗಟ್ಟಿ ಮಾಪರಿಲ್ಲ ಕಾಲಕತ್ತಲೆ ಒಳಗೆ ನಾನು ಬೆಳಕೇರಿ ಮೆಟ್ಟಲಾರಿ ಸೋರುತ್ತಿಹುದು ಸೋರ್ತಾ ಇದೆ ನಿನ್ನ ಮನೆ ಸೋರ್ತಾ ಇದೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.